ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೈಟಿಗಳನ್ನೆಲ್ಲ ಹಾಕೋತಾ ಇರ್ತೀರಾ, ಈಗ ಅದು ಲೂಸ್ ಆಗಿರುತ್ತೆ ಅಂದ್ಕೊಳ್ಳಿ. ಆವಾಗ ಅದನ್ನು ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಟಾಪ್ ಥರ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ಯಾವ ಮೆಜರ್ಮೆಂಟ್ ಬೇಕೋ ಟೇಪಲ್ಲಾದರೂ ಅಳತೆ ಮಾಡ್ಕೊಳ್ಳಿ, ಇಲ್ಲ ಡ್ರೆಸ್ ಇದ್ದರೆ ಡ್ರೆಸ್ ಅಳತೆನಾದರೂ ತೊಗೋಬೋದು. ಇವ್ರು ನನಗೆ 2 ಇಂಚು ಮಾರ್ಕ್ ಮಾಡಿ ಇಡ್ಕೊಡಿ ಅಂತ ಹೇಳಿದ್ದಾರೆ. ಓಕೆನಾ, 2 ಇಂಚ್ ಬೇಕು ಅಂತ. ಮತ್ತು ಸ್ಲೀವ್ಸು ಅಷ್ಟೇ ಸ್ವಲ್ಪ ಕಟ್ ಮಾಡಿ ಅಂದ್ಬಿಟ್ಟು ಮಾರ್ಕ್ ಮಾಡಿದ್ದಾರೆ. ಅಲ್ಲಿಗೆ ಕಟ್ ಮಾಡಲ್ಲ, ನಾನು ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ಹಾಗೆಯೇ ಒಂದು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡೋಣ ಅಂತ ಮಾರ್ಕ್ ಮಾಡಿದ್ದಾರೆ. ಅಲ್ಲಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಎರಡು ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತು ಸೈಡಲ್ಲೂ ಸದಾ ಇವಾಗ ಡ್ರೆಸ್ಗಳ ಥರನೇ ಫಿಟ್ಟಿಂಗ್ ಬೇಕು ಅಂದರೆ ನಾನು ಹೇಳ್ದಂಗೆ ಟಾಪ್ಗಳು ತೊಗೊಳ್ಳಿ, ಇಲ್ಲ ಮೆಜರ್ಮೆಂಟ್ ತೊಗೊಳ್ಳಿ. ಅಂದರೆ ನಿಮ್ಮ ಮೆಜರ್ಮೆಂಟ್ ಏನಿರುತ್ತೆ 1 ಇಂಚು ಲೂಸ್ ಇಟ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಟಾಪಲ್ಲೂ ಅಷ್ಟೇ ಫುಲ್ಲು ಟಾಪ್ ಥರನೇ ಹಾಕೋತೀವಿ ಅನ್ನೋರಾದರೆ ಇಟ್ಕೋಬೋದು. ಇಲ್ಲೂ ಒಬ್ರು ಹಂಗೆ ಹಾಕೋತಾರೆ. ನೈಟಿನೂ ಸುದಾ ಫುಲ್ಲು ಟಾಪ್ ಎಷ್ಟು ಟೈಟಾಗಿರುತ್ತೋ ಸೇಮ್ ಅದೇ ಥರನೇ ಹಾಕೋತಾರೆ. ಕೆಲವರು ಸ್ವಲ್ಪ ಲೂಸಾಗಿ ಹಾಕೋತಾರೆ. ಹಾಗಾಗಿ ಅಂದ್ಬಿಟ್ಟು ಜಾಸ್ತಿ ಲೂಸ್ ಇದ್ದರೆ ಅಸಹ್ಯವಾಗಿ ಕಾಣಿಸುತ್ತಲ್ವ, ಅದಕ್ಕೋಸ್ಕರ. ಓಕೆನಾ, ಹಾಗಾಗಿ ಈ ರೀತಿ ದೊಡ್ಡ ಅಂದರೆ ಸ್ವಲ್ಪ ಇವ್ರು ದಪ್ಪನೇ ಇದ್ದಾರೆ, ಹಾಗಾಗಿ 2 ಇಂಚ್ ಹಿಡಿದ್ರೆ ಸಾಕು. ಆಲ್ರೆಡಿ ದಪ್ಪ ಇರೋದ್ರಿಂದ ಇನ್ನೂ ಟೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 2 ಇಂಚ್ ಹಿಡೀರಿ ಸಾಕು ಅಂತ ಹೇಳಿದ್ದಾರೆ. ಮೆಜರ್ಮೆಂಟ್ ಏನಿರುತ್ತೆ ಆ ಅಳತೆಗೆ ಇಟ್ಕೊಳ್ಳಿ. ಓಕೆನಾ, ನಾನು ಹೇಳ್ದಂಗೆ ಡ್ರೆಸ್ ತೊಗೊಳ್ಳಿ, ಇಲ್ಲ ಮೈ ಮೆಜರ್ಮೆಂಟ್ ತೊಗೊಂಡು ಮೆಜರ್ಮೆಂಟ್ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೈಟಿ ಅಂದಮೇಲೆ ಇವಾಗ ಸೈಡ್ ಹಿಡಿಯೋದೆಲ್ಲ ಫುಲ್ ಸ್ಟಿಚ್ ಹಾಕಿ ಅಂತಲೂ ಹೇಳ್ತಾರೆ. ಯಾಕೆಂದರೆ ಡೈಲಿ ಯೂಸ್ ಮಾಡೋದ್ರಿಂದ ಎಲ್ಲ ಬಿಚ್ಕೊಂಡ್ಬಿಡುತ್ತೆ ಹೊಲಿಗೆಗಳು ಅಂದ್ಬಿಟ್ಟು. ಅದೇ ದೊಡ್ಡ ಹೊಲಿಗೆ ಇರೋದ್ರಿಂದ ಫುಲ್ ಸ್ಟಿಚ್ ಮಾಡಿಬಿಡಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಫುಲ್ ಲೆಂತ್ ಇರುತ್ತೆ, ಕೆಳಗಡೆ ಫೋಲ್ಡ್ ಮಾಡಿ ಅಂತ ಹೇಳ್ತಾರೆ. ಹಂಗಾಗಿ ಸೈಡಲ್ಲಿ ಒಂದು 2 ಸ್ಟಿಚ್ಚು ಹಾಕಿದ್ರೆ ಸಾಕು, ಡಬಲ್ ಸ್ಟಿಚ್ ಹಾಕಿದ್ರೆ. ಏಕೆಂದರೆ ತೋಳಲ್ಲಿ ಅಕಸ್ಮಾತ್ ಟೈಟ್ ಆಯಿತು ಅಂದರೆ ಬಿಚ್ಕೊಳ್ಳೋಕ್ಕೋಸ್ಕರ. ಇಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ಹಿಡ್ದಿರ್ತೀವಿ ಅಂದರೆ ಅದೇ ಕರೆಕ್ಟಾಗಿರುತ್ತೆ, ಏನು ತೊಂದರೆ ಇಲ್ಲ. ಆದರೂ ಒಬ್ಬೊಬ್ಬರು ಟೈಟಾಗಿ ಇನ್ನೂ ಸ್ವಲ್ಪ ಟೈಟ್ ಆಗಬೇಕು ಅಂತ ಕೇಳೋರು ಇದ್ದಾರೆ. ಇವಾಗ ನಾವು ಒಂಚೂರು ಲೂಸಾಗಿ ಇಟ್ಟಿರ್ತೀವಿ ನೈಟಿ ಅಲ್ವಾ ಅಂತ, ಆದರೆ ಅವರು ಕರೆಕ್ಟಾಗಿ ಫಿಟ್ಟಿಂಗಾಗೇ ಇರಬೇಕು. ಡ್ರೆಸ್ ಹೇಗಿರುತ್ತೋ ಸೇಮ್ ಅದೇ ಥರನೇ ಇರಬೇಕು ಅಂತ ಆಸೆ ಪಡೋರು ಇರ್ತಾರೆ. ಓಕೆನಾ, ನಿಮ್ಗೆ ಯಾವ ರೀತಿ ಬೇಕು, ಒಂಚೂರು ಲೂಸ್ ಆಗಬೇಕು ಅಂದರೆ ಲೂಸಾಗಿ ಇಟ್ಕೊಳ್ಳಿ, ಕರೆಕ್ಟಾಗಿ ಬೇಕಂದರೆ ಮೆಜರ್ಮೆಂಟ್ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ, ಇವರು ಸ್ವಲ್ಪ ನನಗೆ 2 ಇಂಚಲ್ಲಿ ಹಿಡೀರಿ ಅಂತ ಹೇಳಿದ್ದಾರೆ, ಸ್ವಲ್ಪ ದಪ್ಪ ಇದ್ದಾರೆ. ಆ ಅಳತೆಗೋಸ್ಕರ ನಾನು ಸ್ಲೀವ್ ಸ್ವಲ್ಪ ಕಟ್ ಮಾಡಿ ಅವ್ರು ಹೇಳಿದಂಗೆ ಫೋಲ್ಡ್ ಮಾಡಿದ್ದೀನಿ. ಇವಾಗ ಸುತ್ತಲೂ ಹಾಗೆಯೇ ಸ್ಟಿಚ್ ಹಾಕೋತಾ ಇದ್ದೀನಿ. ಓಕೆನಾ, ಸ್ಟಿಚ್ ಎಲ್ಲೆಲ್ಲಿರುತ್ತೆ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಕೆಳಗಡೆ ಫೋಲ್ಡಿಂಗ್ ಮಾಡಬೇಕು. ಅವರು ಕೆಳಗಡೆ ಉದ್ದ ಮಾರ್ಕ್ ಮಾಡಿದ್ದಾರೆ ಅವರೇ. ಆ ಮಾರ್ಕಿಂಗ್ಗೆ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸ್ಟಿಚ್ ಮಾಡುವಾಗ ಅದು ಏರುಪೇರು ಇರುತ್ತೆ, ಅದು ನೋಡಿಕೊಂಡು ಒಂದೇ ಇದರಲ್ಲಿ ಸ್ಟಿಚ್ ಮಾಡಿ. ಅದು ಹೇಗೆ ಬಳ್ಕುತ್ತೋ ಹಾಗೆ ಬಿಡಿ. ನೀವು ಜಾಸ್ತಿ ಹಿಂಸೆ ಮೇಲೆ ಹಿಂಗೆ ಎಳೆದು ಸ್ಟಿಚ್ ಮಾಡ್ತೀನಿ ಅಂದ್ಕೊಂಡು ಹೋದರೆ ಏನಾಗುತ್ತೆ, ಅದು ತಿರುಗುತ್ತೆ, ಬಟ್ಟೆ ಸುಕ್ ಥರ ಬರುತ್ತೆ ನೋಡಿ. ಅದು ಹೇಗೆ ತಿರುಗುತ್ತೆ ಹಾಗೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಓಕೆನಾ, ಇವಾಗ ಜಾಸ್ತಿ ಬಂತು ಅಲ್ಲೇ ಒಂದು ಫ್ರಿಲ್ ಇಟ್ಕೊಂಡು ಹೋಗ್ತಾ ಇರಬೇಕು. ನೀವು ಅದನ್ನು ಹಿಂಸೆ ಮಾಡಿ ಏನೇನೋ ಮಾಡೋಕ್ಕೆ ಹೋದರೆ ಅದು ನೀಟಾಗಿ ಬರೋಲ್ಲ, ಫಿನಿಶಿಂಗ್ ಇರೋಲ್ಲ. ಕೆಳಗಡೆ ಏರು ಪೇರು ಬಂದುಬಿಡುತ್ತೆ, ಉದ್ದ ತುಂಡ ಬಂದುಬಿಡುತ್ತೆ. ಹಾಗಾಗಿ ಆಮೇಲೆ ಅದು ಹೆಂಗೆಂಗೋ ಹೊಲ್ದಿಕ್ಕಿರ್ತಾರೆ ಏರುಪೇರಾಗಿ, ಹಾಗಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಡ್ರೆಸ್ ಥರ ಫಿಟ್ಟಿಂಗಾಗಿ ಬಂತು. ನೀವು ಈ ಥರ ಟ್ರೈ ಮಾಡಿ, ಈ ಥರ ರೆಡಿ ಮಾಡ್ಕೊಳ್ಳಿ, ಮನೇಲೇ ಟ್ರೈ ಮಾಡ್ಬೋದು. ಡ್ರೆಸ್ ಥರ ಹಾಕೋಬೇಕು ಅಂತ ಆಸೆ ಇದ್ದರೆ ನೈಟಿಗಳನ್ನ ಈ ಥರ ರೆಡಿ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.